ಸವಿತಾ ಸವಿತಾ ಬಾರವ ಇಲ್ಲ ಸ್ವಲ್ಪ. ಹಾ ಬೇಯಮ್ಮ ಬಂದೆ. ಏನ್ ಬೇಯಮ್ಮ? ಎಲ್ಲಿ ಎಲ್ಲಿ ಒಂಚೂರು ಲಗುನ ಬಾಲೆ ಇಲ್ಲಿ. ಏನ್ ಬೇಕಾ? ಎದಕ್ಕೆ ಕರೆದೆಲ್ಲ? ಅಂದಂಗೆ ಅಡುಗೆ ಎಲ್ಲ ರೆಡಿ ಐತಿಲ್ಲ, ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ಮಾಡಿಟ್ಟಿಲ್ಲ. ಹ್ಞೂ ಬೇಕಾ, ನೀನು ಹೇಳಿದ್ದೆ ಎಲ್ಲಾನು ರೆಡಿ ಐತಿ. ನೀ ಏನೇನು ಹೇಳಿದ್ದೆ ಅದನ್ನೆಲ್ಲ ಚಾಚು ತಪ್ಪದ ಹಂಗೆ ಮಾಡಿಟ್ಟು ನೋಡ್ಬೇಕಾ, ಎಲ್ಲ ತಯಾರೈತಿ ಈಗ. ಸರಿ ಸರಿ ಆತಾತ. ಹಂಗೆ ಜಯವ್ಗ ಮತ್ತು ಯಾರ್ದು ನಮ್ಮ ಗೌರಿಗೆ ಇಬ್ರಿಗೂ ಚಂದನ ತಂಗೆ ರೆಡಿ ಆಗಿರನ್ನ. ಹಂಗೆ ಕವಿತವ ಎದ್ದಾಳನೇನಿಲ್ಲ ನೋಡು, ಎದ್ದಿದ್ರೆ ಹೋಗಿ ಒಂದು ಸ್ವಲ್ಪ ಹಾಲಾರು ಕೊಟ್ಪ, ಹಾಲು ಕುಡಿತೈತಿ ಹುಡುಗಿ. ಹೌದೌದು, ಸಣ್ಣ ಹಸಿಗೋಸ ಹಾಲು ಕುಡಿತೈತಿ. ಹಾಂ ಸರಿ ಬೇಕಾ, ಆಯ್ತು ಅದು ಮಾಡ್ತೈತಿ. ಅಂದಂಗೆ ಈಗ ಅಡುಗೆ ಮನೆಗೆ ಏನು ಕೆಲಸ ಉಳಿದಿಲ್ಲ ನೋಡ್ರಿ, ಎಲ್ಲ ಮುಗಿದ್ಬಿಟ್ಟೈತಿ ಇವತ್ತು. ಲೇ ಇಬ್ರು ಏನು ಮಾತಾಡಕೊಂತೀರಿ, ಏನು ಮಾಡಕೊಂತೀರಿ ನೀವು? ಅಲ್ಲ ಇವತ್ತೇನು ಲಘುನ ಎದ್ದಿದ್ದೆ ಏನು, ಮನೆಯಿಂದೆಲ್ಲ ಕೆಲಸ ಮುಗಿಸಿದ್ದೇನು, ಅಡುಗೆ ಕೆಲಸ ಮಾಡಿದ್ದೇನು? ನೀವಿಬ್ರು ನೋಡಿದ್ರಿ ಈ ನಮ್ಮನೆ ರೊಚ್ಚಿಗೆದ್ದ ರೆಡಿಯಾಗಿರಿ. ಏನು ಸಮಾಚಾರ? ಹಾಂ ಯವ್ವ ನೋಡ್ತಿರ್ಬೇ, ಇವತ್ತು ನಮ್ಮ ಮನೆಗೆ ಲಕ್ಷ್ಮಿ ಲಕ್ಷ್ಮಿ ಬರ್ತೈತಿ. ಹಾಂ ಅಂದಂಗೆ ಇನ್ಮೇಲೆ ನಾವು ಯಾರ ಮೇಲೇನೂ ಡಿಪೆಂಡ್ ಆಗಿ ಕುತ್ಕೊಳಂಗಿಲ್ಲ. ಹಾಂ ನಮ್ಮ ಕೆಲಸನ ನಾವ ತ್ರಾಸಿಲ್ಲದಂಗೆ ಮಾಡ್ಕೊಂಡ್ಬಿಡ್ತೀವಿ. ಈ ಮನ್ಯಾಗ ಯಾರಿಲ್ಲ ಅಂದ್ರೂ ನಡಿತೈತಿ. ನಮ್ಮ ಜವಾಬ್ದಾರಿನ ನಾವ ನಿಭಾಯಿಸ್ಕೋತೀವಿ, ನಮಗೇನು ಯಾರ ಅವಶ್ಯಕತೆನೂ ಇಲ್ಲ. ನಿಮ್ಮ ಜವಾಬ್ದಾರಿ ನೀವ ನಿಭಾಯಿಸ್ಕೋತೀರಿ, ಯಾರ ಅವಶ್ಯಕತೆ ಇಲ್ಲ. ಅಲ್ಲಲ್ಲಿ ಏನು ಮಾತಾಡಕೊಂತಿದ್ದಿ, ಏನು ನಿನಗಾರ ಅರ್ಥ ಆಗುಂತೈತನ? ಯವ್ವ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದಿ? ಇನ್ನೂ ಒಂದು ಸ್ವಲ್ಪ ಹೊತ್ತಿರ್ರಿ, ನಿಮ್ಗೆ ಎಲ್ಲ ಗೊತ್ತಾಕೈತಿ. ಹಾಂ ನಾನು ಏನು, ನನ್ನ ಪವರ್ ಏನು ಅನ್ನೋದು. ಹೌದಿಲ್ಲ ಎಲ್ಲಿ? ಹೋ ಬೇಯಕ್ಕ, ನಿನ್ನನ್ನು ಯಾರು ಮುಟ್ಟಕ್ಕಾಗುತ್ತಾ ಹೇಳ? ಹಾಂ ನೀನೇನು ನಿಂದ ಏನದು ಟೇಟಸ್ ಏನು? ಹಾಂ ಯಾಕ ಇನ್ನು ಮೇಲೆ ಗೊತ್ತಾಕೈತಿ ಬೇ ನಿನ್ನ ಬೆಲೆ ಏನನ್ನೋದು ಈ ಮನ್ಯಾಗ. ಅಲ್ಲ ಅತ್ತೆ, ಇವತ್ತು ಈ ಲೆವೆಲಿಗೆ ರೆಡಿ ಆಗಿರಲ್ಲ, ಇಬ್ಬರು ಎಲ್ಲಾದರೂ ಹೊರಗಡೆ ಹೊಂಟಿರನ? ಎಲ್ಲರ ಹೊರಗಡೆ ಹೊಂಟ್ರಷ್ಟ ರೆಡಿ ಆಗೋದು ನಿಮ್ಮಂತಾರೆ, ಮನೇಲೇ ಇದ್ದು ಇಷ್ಟು ಚಂದನ ತಂಗ ರೆಡಿ ಆಗೋದು ನಮ್ಮಂತಾರೆ. ಸವಿ ನೋಡ್ತಿರು, ಇನ್ಮೇಲೆ ನಿನ್ನ ಲಲಿತಂದ ಬಾಳಿ ಈ ಮನ್ಯಾಗ ನನ್ನ ಮೂಲಿ ಪಾಲಾಗತ್ತೆ. ಇಷ್ಟು ದಿನ ಏನೋ ಹೇಳ್ತಿದ್ರಲ್ಲ ಮನೆಯಲ್ಲಿ ಎಲ್ಲರೂ, ಸವಿತಾ ಲಲಿತಾ ಈ ಮನೆಯಾಗಿಲ್ಲ ಅಂದ್ರೆ ಮನೇನ ನಡೆಯೋದಿಲ್ಲ, ಅವರಿಲ್ಲ ಅಂದ್ರೆ ಈ ಮನೆ ಅಲ್ಲೇ ನಿಂತು ಬಿಡ್ತೈತಿ, ಎಲ್ಲ ಸರಿನೇ ಇರೋದಿಲ್ಲ ಅಂತ ಏನು ಹೇಳ್ತಿದ್ರಲ್ಲ, ಅದೆಲ್ಲ ಇನ್ಮೇಲೆ ಸುಳ್ಳಾಗತ್ತೆ. ನೀವಿಬ್ಬರು ಈ ಮನೆಯಾಗಿಲ್ಲ ಅಂದ್ರೂ ಈ ಮನೆ ಆರಾಮಾಗಿ ನಡ್ಕೊಂತ ಹೋಗುತ್ತೆ. ನನ್ನ ಮಗಳು ಅಂತೀನಿ ನೋಡು, ನನ್ನ ಸೊಸೆ ಥರ ಇರೋ, ನನ್ನ ಸೊಸೆ ಅಲ್ಲ ನನ್ನ ಮಗಳ ಥರ ಇರೋ ಸೊಸೆ, ನನ್ನ ಮುದ್ದಿನ ಸೊಸೆ ಈ ಮನೆಯಲ್ಲಿದ್ರೆ ಸಾಕು, ಬೇರೆ ಯಾರ ಅವಶ್ಯಕತೆಯೂ ಇಲ್ಲ ಈ ಮನೆಯಾಗ. ಅಕ್ಕ ಇವತ್ತು ನೀನು ಸಿಟ್ಟು ಮಾಡ್ಕೋಬೇಡಕ್ಕ, ಆರಾಮಾಗಿ ಇರಕ್ಕ. ಯಾಕೆ ಸಿಟ್ಟು ಮಾಡ್ಕೋತಿದ್ದಿ? ನಾ ಹೇಳಿನಿಲ್ಲ ಇವತ್ತಿನ ದಿನ ಆರಾಮಾಗಿ ಎಂಜಾಯ್ ಮಾಡೋಣಂತ. ಹೌದಲ್ಲ ಅಲೆಯಲ್ಲಿ, ಇವತ್ತು ನಾ ಸಿಟ್ಟು ಮಾಡ್ಕೋಬಾರ್ದಲ್ಲ. ಇವತ್ತಲ್ಲ, ಇನ್ಮೇಲೆ ಸಿಟ್ಟೇ ಮಾಡ್ಕೊಳ್ಳೋದಿಲ್ಲ. ಲಕ್ಷ್ಮಿ ಲಕ್ಷ್ಮಿ ಅರೆ ಬಂದ್ರಾ? ನೀವು ಹೊಲದಿಂದ ಬಂದಿರಿ, ಚಲೋನ ಆತ. ಅಂದಂಗೆ ಕರೆಕ್ಟ್ ಟೈಮಿಗೆ ಬಂದಿರಿ. ಬರ್ರಿ, ಈಗ ಫಸ್ಟ್ ನಾಷ್ಟ ಮಾಡ್ತೀರಾ ಏನೋ ರೆಡಿ ಆಗ್ತೀರಾ? ರೆಡಿ ಆಗಬೇಕಾ? ರೆಡಿ ಆಗಕ್ಕೆ ನಾವೆಲ್ಲ ಹೊಂಟಿವಿ? ಅಯ್ಯೋ ರೀ, ನಾವೆಲ್ಲೂ ಹೊಂಟಿಲ್ಲ, ನಮ್ಮ ಮನೆಗೆ ಲಕ್ಷ್ಮಿ ಬರಾಕುಂತ, ಅದಕ್ಕೆ ಒಂದು ಸ್ವಲ್ಪ ಚಂದನ ತಂಗ ರೆಡಿ ಆಗ್ರಿ ಅಂತ ಹೇಳಿದ್ದೆ. ಅದು ಅಲ್ದ ಇನ್ಮೇಲೆ ನಮ್ಮ ಟೇಟಸ್ ಬೇರೆ ಆಕೈತಿ ಗೊತ್ತನ್ರಿ. ನಾವಿನ್ಮೇಲೆ ಲೋ ಕ್ಲಾಸ್ ಅಲ್ಲ, ಹೈ ಕ್ಲಾಸ್ ಮಂದಿ. ಏನು ಬೊಗಳಾಕುಂತಿಲ್ಲ ನೀನು? ಏನು ಮತ್ತೊಂದು ಏನು ಹೊಸ ನಾಟಕ ಚಾಲೂ ಮಾಡಿದಿ ಮನ್ಯಾಗ? ಮಾವರ ಯಾಕ್ರಿ ಅಕ್ಕನ ಮೇಲೆ ಬೈತೀರಿ, ಯಾಕನ ಮೇಲೆ ಒದರಾಡ್ತೀರಿ? ಅಕ್ಕ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡಕುಂತಾಳ ಗೊತ್ತಾ? ಈ ಮನೆಗೆ ಒಳ್ಳೇದಾಗಲಿ ಅಂತ ಏನೇನು ಪ್ಲ್ಯಾನ್ ಮಾಡಾಳ, ಏನೇನು ಮಾಡಕುಂತಾಳ ಅಂತ ಗೊತ್ತಾದ್ರೆ ನೀವು ಎಷ್ಟು ಖುಷಿ ಪಡ್ತೀರಿ ಗೊತ್ತನ? ಅದನ್ನು ಬಿಟ್ಟು ಅಕ್ಕನ ಮೇಲೆ ಒದರಾಡ್ತೀರಲ್ರಿ ಮಾವರ. ನೋಡವ್ವ, ನಿಮ್ಮಕ್ಕ ಇದುವರೆಗೂ ಹೊಗಳೋ ಅಂಥ ಕೆಲಸನ ಒಂದು ಮಾಡಿಲ್ಲ. ಇನ್ನೇನು ಸಾಯಕ್ಕೆ ಬಂದ್ರೂ, ಮುದುಕಿಯಾಗಿ ಸಾಯಕ್ಕೆ ಬಂದ್ರೂ ಜೀವನದಾಗ ಆಕಿ ಒಂದು ಒಳ್ಳೆ ಕೆಲಸನೂ ಮಾಡಿಲ್ಲ. ಆಕಿನ ನಾನು ಹೊಗಳಾಕ ಯಾವಾಗಲೂ ಮಾಡೋದು ನಮ್ಮ ಮನೆ ಮರ್ಯಾದೆ ಹೋಗುವಂಥದ್ದು ಕೆಲಸನ. ಅದಕ್ಕೆ ಯಾವಾಗಲೂ ನಾನು ಆಕಿಗೆ ಉಗುಳೋದು. ಲಕ್ಷ್ಮಿ ಸಮಾಧಾನ ರೀ. ಇವತ್ತು ನೀವು ನನಗೆ ಏನಂದ್ರೂ ನಾನಂತೂ ಒಟ್ಟ ಸಿಟ್ಟು ಮಾಡ್ಕೊಳಂಗಿಲ್ಲ. ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ತೀನಿ ರೀ. ನಿಮಗೋಸ್ಕರ ಅಂತ ರೇಷ್ಮೆ ಪಂಚೆ, ರೇಷ್ಮೆದಿದ ಏನದು ಜುಬ್ಬ, ಅದನ್ನೆಲ್ಲ ಇಸ್ತ್ರಿ ಮಾಡಿ ಕಾಟ ಮೇಲಿಟ್ಟಿನಿ. ಹೋಗಿ ಸ್ನಾನ ಮಾಡಿ ರೇಷ್ಮೆದ ಬಟ್ಟೆ ಹಾಕೊಂಬರಿ ಹೋಗ್ರಿ. ಅಲ್ಲ, ನನ್ನ ಹತ್ರ ಎಲ್ಲಿತ್ತು ರೇಷ್ಮೆ ಪಂಚಿ ಶಲ್ಯ ಎಲ್ಲ? ಏನು ಮಾಡಿದಿ? ಎಲ್ಲಿಂದ ತಂದೆ ಅದನ್ನ?
ರೀ ಅವಾಗ ನಮ್ಮ ಮದ್ವೆ ಟೈಮಿಗೆ ನಮ್ಮ ಮದ್ವೆ ಆಯ್ತಲ್ಲ ಅವಾಗ ನಮ್ಮ ತವ್ರ ಮನೆಯವ್ರು ಕೊಡಿಸಿದ್ದಿಲ್ಲ ನಿಮಗೆ ರೇಷ್ಮಿದು ಪಂಚೆ ಶಲ್ಯ ಆಮೇಲೆ ಜುಬ್ಬ ಅವನ್ನೆಲ್ಲ ವಾಪಸ್ ಇಸ್ತ್ರಿ ಮಾಡಿ ನೀಟಾಗಿ ಇಟ್ಟೀನಿ. ಈಗ ನಿಮಗೆ ಬರ್ತೈತಿ, ನೀವೇನು ದಪ್ಪಾಗಿಲ್ಲ ಏನಿಲ್ಲ. ಅವಾಗ ಹೆಂಗಿದ್ರಿ ಹಂಗೆ ಅದಿರಿ. ಅದಕ್ಕೆ ಅವನ್ನ ಇಸ್ತ್ರಿ ಮಾಡಿ ನೀಟಾಗಿ ಹೊಸ ಬಟ್ಟೆ ಆದಂಗೆ ಆಗೈತಿ. ಅದಕ್ಕೆ ಅದನ್ನು ಹಾಕೋ ಹೋಗ್ರಿ ಅಂದೆ. ಅಲ್ಲಲ್ಲಿ ನಾನು ಯಾಕೆ ಇವತ್ತು ರೇಷ್ಮೆ ಬಟ್ಟೆ ಎಲ್ಲ ಉಟ್ಕೋಬೇಕು? ಏನೈತಿ ಮನ್ಯಾಗ ಕಾರ್ಯ ಅಂತದ್ದು? ಅತ್ತೇನ ಮನ್ಯಾಗ ಏನಾರ ಕಾರ್ಯ ಇಟ್ಕೊಂಡಿರೇನ ಅಥವಾ ಪೂಜೆ ಇಟ್ಕೊಂಡಿರ? ಅಯ್ಯಂದ್ರ ನಮಗಂತೂ ಇಲ್ಲಿ ಏನೂ ಗೊತ್ತಾಗವಲ್ದು. ಇವ್ರು ಏನೇನೋ ಮಾತಾಡೋ ಕುಂತಾರ, ಏನೇನೋ ಹೇಳಾಕೊಂತಾರ. ನಾವಂತೂ ಏನು ಪೂಜೆನೂ ಇಟ್ಕೊಂಡಿಲ್ಲ, ಮನ್ಯಾಗ ಏನು ಕಾರ್ಯನೂ ಇಟ್ಕೊಂಡಿಲ್ರಿ. ನಮಗಂತೂ ಏನೂ ಗೊತ್ತಿಲ್ಲ ಬಿಡ್ರಿ ಅಳಿಯಂದ್ರ. ಇಬ್ರು ಅತ್ತೆರ ಏನೇನೋ ಮಾತಾಡಕುಂತಾರಿ ಮಾವರ, ಏನೂ ಅರ್ಥನ ಆಗವಲ್ದು. ನೋಡ್ ಸವಿತಾ, ನಿನ್ನೆ ಅರ್ಥ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಿನಗೆ ಅರ್ಥ ಮಾಡಿಸೋರು ಯಾರೂ ಇಲ್ಲ. ಈಗ ಸುಮ್ಮನೆ ನಿಂತು ಅಂದ್ರೆ ಅಷ್ಟು ಸಾಕು. ನಾವು ದೊಡ್ಡವ್ರು ಮಾತಾಡಕುಂತೀವಿ ಇಲ್ಲ, ಸುಮ್ಮನೆ ಇದ್ಬಿಡು. ಆಕೆ ಯಾಕೆ ಸುಮ್ಮನೆ ಇರಬೇಕು? ಆಕೆ ಹೇಳಿದ್ರಾಗ ಏನು ತಪ್ಪೈತಿ? ಮನ್ಯಾಗ ಏನು ನಡ್ಸಕೊಂತೀರಿ, ಏನು ಅನ್ನೋದು ಹೇಳ್ತೀರೇನಿಲ್ಲ? ಏನಿದು ಇಬ್ರು ಈ ನಮ್ನಿ ರೆಡಿಯಾಗಿರಿ? ಅದು ಅಲ್ದ ನನಗೆ ಬೇರೆ ರೇಷ್ಮೆ ಪಂಚೆ ಶಲ್ಯ ಎಲ್ಲ ಉಟ್ಕೊಳಕುಂತಿಲ್ಲ ಯಾಕ? ಏನು ಮನೆಗೆ ಯಾರು ಬರಾಕುಂತಾರ ಅಥವಾ ಏನಾರು ನಡ್ಸಕುಂತೀರ ನೀವು ಹೊಸಾದು? ನೋಡು ಲಕ್ಷ್ಮಿ, ನಾ ಹೇಳೋದು ಕೇಳು. ಮನಿ ಮರ್ಯಾದೆ ಹೋಗಂಗೆ ಏನಾರ ಮಾಡಿದಿ, ನಾನು ಮಾತ್ರ ನಿನ್ನನ್ನು ಉಳಿಸಂಗಿಲ್ಲ ನೋಡು. ಮತ್ತೆ ರೀ, ನಾನು ಯಾಕ್ರಿ ಈ ಮನೆ ಮರ್ಯಾದೆ ಹೋಗಂಗೆ ಮಾಡಲಿ? ಈ ಮನೆ ಮರ್ಯಾದಿನ ಎತ್ತೆಡೆ ಹಾಕೊಂತೇನೆ. ಇನ್ನು ಮೇಲೆ ನಿಮ್ಗೆ ಊರಾಗ ಗೌರವ ಹೆಂಗೆ ಸಿಗುತ್ತಾ ನೋಡ್ತೀರಿ. ಎಲ್ಲರೂ ಮಂಜಪ್ಪವ್ರು ಬಂದ್ರು ಅಂತ ಎಲ್ಲರೂ ಎದ್ದು ಬಂದು ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಾರ, ಗೊತ್ತಾ? ಅದು ಅಲ್ದ ನಿಮ್ಮ ವ್ಯಾಲ್ಯೂ ಹೆಂಗೆ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತನ್ರಿ? ಯಾವತ್ತು ನಾನು ಈ ಮನೆ ಮರ್ಯಾದಿನ, ನಿಮ್ಮ ಮರ್ಯಾದಿನ ಎತ್ತಿ ಹಿಡಿಯೋ ಕೆಲಸ ಮಾಡ್ತೀನಿ ರೀ, ಬೀಳೋ ಕೆಲಸನ ಮಾಡಂಗಿಲ್ಲ. ಬರ್ರಿ ಈಗ ಮಾತಾಡ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗಿಬಿಡ್ತೈತಿ. ಮೊದಲೇ ಜಾಸ್ತಿ ಟೈಮ್ ಇಲ್ಲ. ನೀವು ಹೋಗ್ರಿ, ಲಗೋನ ಜಳಕ ಮಾಡಿ ನಾ ಏನು ಇಸ್ತ್ರಿ ಮಾಡಿಟ್ಟೇನಲ್ಲ ಅದು ಬಟ್ಟೆನ ಹಾಕೊಂಬರ್ರಿ, ಹೋಗ್ರಿ. ಯವ್ವ ನೀನು ಅಷ್ಟೇ ಹೋಗಿ ಇವತ್ತೊಂದು ದಿನ ಸೀರೆ ಉಟ್ಕೋ ಹೋಗು, ಚಲೋದು. ಇಲ್ಲಾಂದ್ರೆ ಯಾವ್ದಾರ ಚಲೋ ಚೂಡಿದಾರ ಇದ್ರೆ ಅದನ್ನಾರ ಉಟ್ಕೊಂಡು ಬಾ, ಹೋಗ್ಬೇ. ಟೈಮ್ ಆಗ್ತೈತಿ, ಹೋಗ್ಬೇ. ಯಾಕೆ ಏನು ಅಂತ ನೀನು ಹೇಳೋವರೆಗೂ ನಾನು ಯಾವುದೇ ಕಾರಣಕ್ಕೂ ಬಟ್ಟೆ ಬದಲಾಯಿಸಂಗಿಲ್ಲ. ನಾನು ಇದೇ ಬಟ್ಟೆಯಾಗ ಇರಕ್ಕಿ. ಮೊದಲು ಯಾಕೆ ನಾವು ಬಟ್ಟೆ ಬದಲಾಯಿಸ್ಬೇಕು, ಯಾಕೆ ರೆಡಿ ಆಗ್ಬೇಕು ಅನ್ನೋದನ್ನು ಹೇಳು. ಯವ್ವ ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಎಲ್ಲ ಗೊತ್ತಾಕೈತಿ. ಸರಿ ಬಿಡ್ವೆ, ಯಾರಿಗೆ ಹೇಳಿದ್ರು ನಿನಗೆ ಮಾತ್ರ ಹೇಳೋಕ್ಕಾಗಲ್ಲ. ಸರಿ ಆತು ಹಂಗಾರ. ನಿನಗೆ ಹೋಗಿ ರೆಡಿ ಹಾಕಿ ಇಷ್ಟ ಇಲ್ಲಲ್ಲ, ಸರಿ ಬಿಡು, ಇದ್ರಾಗ ಇದ್ಬಿಡು, ಏನು ಹೇಳಂಗಿಲ್ಲ ನಾನು ಹಿಂಗೆ. ರೀ, ನಂಗೆ ಇನ್ನೊಂದು ಚೂರು ಕೆಲಸ ಐತಿ ಅಡುಗೆ ಮನ್ಯಾಗ. ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡೋದೈತಿ, ಅದನ್ನೆಲ್ಲ ರೆಡಿ ಮಾಡಿ ಬರ್ತೀನಿ. ನೀವು ಲಘುನ ಜಳಕ ಮಾಡಿ ಬಟ್ಟೆ ಬದಲಾಯಿಸ್ಬಿಡ್ರಿ. ನಡೀಲಿ ಇಲ್ಲಿ. ಏನು ಅಳಿಯಂದ್ರೆ ಇದು, ಇವರು ಏನು ಮಾಡಕ್ಕೆ ಕುಂತಾರ ಮನ್ಯಾಗ, ಏನು ಹೇಳೋದಲ್ರಲ್ಲ. ಅತ್ತೇರ ನಂಗೂ ಅದ ಗೊತ್ತಾಗಲ್ರಿ. ಮತ್ತೇನು ಮನ್ಯಾಗ ಅವಾಂತರ ಮಾಡ್ತಾರೆ ಏನು? ನನಗಂತೂ ಅದು ತಿಳಿತಾನೆ ಇಲ್ಲ. ಅದೇ ಭಯ ಆಗೈತಿ ಇವಾಗ. ಒಂದ್ಸಲ ಪ್ರತಿ ಸಲ ಬರೀ ನಮ್ಮ ಮರ್ಯಾದೆ ತೆಗಿಯೋದ್ರಾಗ ಇರ್ತಾಳೆ. ಇವತ್ತು ಮತ್ತೆ ಏನು ಮಾಡಕ್ಕೆ ಹೊಂಟಾಳೋ ಏನು ಅಂತ ಅನ್ಸಿದೆ ನನಗಂತೂ. ಅಲ್ಲ, ಇವತ್ತು ಮನೆಗೆ ಯಾರಾದ್ರೂ ಬರಾಕುಂತಾರನ್ರಿ ಮಾವರ? ಯಾಕೆ ಲಲಿತಾ, ಏನಾತು? ಅಲ್ಲ, ಇವತ್ತು ಮನ್ಯಾಗ ಇಬ್ಬರು ಅತ್ತೆಯರ ಸೇರಿ ಅಡುಗೆ ಎಲ್ಲ ಮಾಡಾರ, ಸಿಹಿ ಮಾಡಾರ, ಮತ್ತು ಏನೇನೋ ವೆರೈಟಿ ಅಡುಗೆ ಎಲ್ಲ ಮಾಡಿಟ್ಟಾರ. ನಾನು ಬೆಳಗ್ಗೆ ಎದ್ದು ಹೋಗೋಷ್ಟಿಗೆ ಅಡುಗೆ ಮನ್ಯಾಗ ಅಡುಗೆ ಎಲ್ಲ ಮುಗಿದ್ಬಿಟ್ಟಿತ್ತು. ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ರು. ಅದಕ್ಕೆ ಕೇಳಿದೆ ಮನೆಗೆ ಯಾರಾದರೂ ಬರಾಕುಂತಾರ ಅಂತ. ಹ್ಞೂ ರೀ ಮಾವರ, ನಿನ್ನೆ ಸಂಜೆಯಿಂದನ ಇಬ್ಬರು ಅತ್ತೆಯರು ಏನೋ ಒಂಥರ ಒಗಟು ಮಾತಾಡೋಕುಂತಾರ. ಭಾಳ ಖುಷಿಯಾಗದಾರ. ಇನ್ಮೇಲೆ ಯಾರಂಗೂ ಇಲ್ಲ, ಏನಿಲ್ಲ, ನಾವು ಹಂಗಾಕಿವಿ ಹಿಂಗಾಕಿವಿ ಅಂತ ಏನೇನೋ ಮಾತಾಡೋಕುಂತಾರೆ ಮಾವರ. ಒಂದು ಗೊತ್ತಾಗವಲ್ದು. ಮತ್ತೆ ಏನು ನಡ್ಸಾಕುಂತಾರಪ್ಪ ಇವ್ರ ಮನ್ಯಾಗ, ನಮಗೆ ಹೇಳಲಾರ್ದ? ಅಲ್ಲವ ನೀ ಕೇಳಬೇಕಿಲ್ಲ, ಎದಕ್ಕಿದೆಲ್ಲ ಮಾಡಾಕುಂತೀರಿ, ಏನಾಯ್ತು ಅಂತಂದು. ಅಯ್ಯೋ ಮಾವರ, ಎಲ್ಲ ಕೇಳಾಯ್ತ್ರಿ, ಆದರೂ ಅವ್ರು ಏನು ಹೇಳ್ತಾನೆ ಇಲ್ಲ. ಭಾಳ ಖುಷಿಯಾಗದ ರೀ ಮಾವರ. ಮನೆ ಕೆಲಸ ಎಲ್ಲ ಅವರ ಮುಗಿಸ್ಕೊಂಡಾರ. ಇನ್ಮೇಲೆ ನೀವಿಬ್ಬರು ಮನೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಏನೇನು ಹೇಳಾಕುಂತಾರಿ ಮಾವರ. ನೀವು ಮನೆಯಾಗಿದ್ರೇನು ಬಿಟ್ರೇನು ನಮಗೇನು ಬದಲಾಗೋದಿಲ್ಲ ಅಂತ ಏನೇನು ಮಾತಾಡಕುಂತಾರ ಮಾವರ. ಅಳಿಯಂದ್ರ, ಇವರು ಏನೋ ನಡ್ಸಾಕುಂತಾರ, ಅದನ್ನು ಮೊದಲೇ ನಾವು ತಿಳ್ಕೊಬೇಕು. ಇಲ್ಲ ಅಂದ್ರೆ ಇವರು ಮನೆ ಮರ್ಯಾದೆನ ಹರಾಜು ಮಾಡೋರದಾರ. ಅಯ್ಯೋ, ಎಲ್ಲಿ ಲಘುನ ಬಾಲೆ, ಹಂಗ ಆರ್ತಿ ತಟ್ಟಿ ತಗೊಂಬ, ಬರ ಮುಂದೆ ಹಂಗ ಬರಾಕೋಬೇಡ. ಕವಿತಾ ಬಾರವ, ಲಘುನ ನೀನ ಮುಂದಿರ್ಬೇಕು. ನೀನ ಅಲ್ಲಿ ಕುಂತ್ರೆ ಹೆಂಗೆ ಹೇಳ? ಬಾ ಲಘುನ. ಏನೆಲ್ಲಾರು ಇಲ್ಲೇ ನಿಂತೀರಿ, ಬರ್ರಿ ಹೊರಗಡೆ. ಯಕ್ಕ, ಆರ್ತಿ ತಟ್ಟಿ ಎಲ್ಲಿಟ್ಟಿ ಬೇ? ಅತ್ತೇರ, ಸವಿತವ, ಲಲಿತವ, ಬರ್ರಿ ನಾವು ಹೊರಗಡೆ ಹೋಗೋಣ. ಇಲ್ಲೇ ಇದ್ರೆ ಏನು ಎತ್ತ ಅಂತ ನಮ್ಗೆ ಗೊತ್ತಾಗಂಗಿಲ್ಲ. ಹೊರಗಡೆ ಹೋಗೋಣ, ಅಲ್ಲೇ ಗೊತ್ತಾಗುತ್ತೆ ಇವ್ರು ಏನು ಮಾಡಾಕುಂತಾರ ಏನಿಲ್ಲ ಅಂತ ಅನ್ನೋದು. ಬರ್ರಿ. ನೀವು ಹೇಳೋದು ಬರಬರಿನೇ ಐತಿ, ನಡೀರಿ ಅಳಿಯಂದ್ರ.